ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಖಾತೆ ಬದಲಾವಣೆಗೆ ಕೇಳಿದ್ದೇನೆ ಅನ್ನೋದೇ ಸುಳ್ಳು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗ್ಬಿಟ್ಟಿದ್ದಾರೆ. ಕಾಲ್ ತುಳಿತ ಪ್ರಕರಣ ನಮಗೆ ಸವಾಲಾಗಿದೆ. ಈ ವೇಳೆ ಖಾತೆ ಬದಲಾವಣೆ ಸರಿಯಲ್ಲ. ಈ ಸಂದರ್ಭ ನಾವು ಗಟ್ಟಿಯಾಗಿ ಗೆದರಿಸಬೇಕು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಕಾಲ್ ತುಳಿತ ಪ್ರಕರಣ ಆದಮೇಲೆ ಗೃಹ ಸಚಿವರು ತಮ್ಮ ಖಾತೆ ಬೇರೆ ಕೇಳ್ತಾ ಇದ್ದಾರಂತೆ, ನಂಗೆ ಬದಲಾವಣೆ ಖಾತೆ ಮಾಡಿಕೊಡಿ ಅಂತ ಕೇಳ್ತಿದ್ದಾರಂತೆ ಅಂತೆಲ್ಲ ಅಂತೆ ಕಂತೆಗಳು ಸುದ್ದಿಗಳು ವೈರಲ್ ಆಗಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಂಗೆ ಕೇಳೇ ಇಲ್ಲ, ಅದೆಲ್ಲ ಸುಳ್ಳು ಅಂತ ಗರಂ ಆಗ್ಬಿಟ್ಟಿದ್ದಾರೆ. ಮತ್ತು ಈ ಸಂದರ್ಭವನ್ನು ಗಟ್ಟಿಯಾಗಿ ಎದುರಿಸಬೇಕು, ಅದನ್ನು ಬಿಟ್ಟು ಖಾತೆ ಬದಲಾವಣೆ ಯಾಕೆ ಕೇಳಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆಪ್ತರ ಹತ್ರ ಹೇಳಿದರು, ಖಾತೆ ಬದಲಾಯಿಸಿ ಅಂತ ಹೇಳಿದರು. ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದರು, ಅವ್ರು ಆಗೋದಿಲ್ಲ, ಅದೇ ನೀವು ಸುಮ್ಮನೆ ಇದ್ಬಿಡಿ ಅಂದರು. ಏನು ಯಾರು ಹೇಳಿದ್ದಿದೆಲ್ಲ? ನಾನು ಹೇಳಿದ್ದನ್ನ ಯಾರು ಹೇಳಿದ್ದು? ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ, ದುರದೃಷ್ಟಕರ, ಅದಾಗಬಾರ್ದಿತ್ತು ಅಂತ ಹೇಳಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ. ಪಾಪ 11 ಜನ ತೀರ್ಕೊಂಡಿರೋದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಇಂಥ ಘಟನೆಗಳಾಗಬಾರ್ದು. ಅದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವಿ. ನಮಗೂ ನೋವಾಗಿದೆ. ಅಂಥದ್ದಲ್ಲಿ ಈ ಸಂದರ್ಭದಲ್ಲಿ ನನಗೆ ಖಾತೆ ಬದಲಾವಣೆ ಆಗಲಿ, ಇವೆಲ್ಲ ಸವಾಲುಗಳು. ನಾವು ಎದುರಿಸ್ಬೇಕಲ್ವಾ? ಯಾರೋ ಇದನ್ನು ಕವರ್ಡ್ಸ್ ಥರ ಓಡಿ ಹೋಗೋದಲ್ಲ, ಇದನ್ನು ಎದುರಿಸ್ಬೇಕು. ಅಂಥದ್ರಲ್ಲಿ ನಾನು ಯಾವುದನ್ನು ಕೇಳಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರವನ್ನೇ ಮಾತಾಡಿಲ್ಲ. ಯಾವುದನ್ನು ನಾನು ಮಾತಾಡಿಲ್ಲ. ಆದ್ದರಿಂದ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇದು ಸುಳ್ಳು. ಯಾರು ಕೂಡ ದಯಮಾಡಿ ಇದನ್ನು ಗಣನೆಗೆ ತಗೋಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಆಪ್ತರ ಹತ್ರ ಹೇಳಿದರು, ಖಾತೆ ಬದಲಾಯಿಸಿ ಅಂತ ಹೇಳಿದರು. ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದರು, ಅವ್ರು ಆಗೋದಿಲ್ಲ, ಅದೇ ನೀವು ಸುಮ್ಮನೆ ಇದ್ಬಿಡಿ ಅಂದರು. ಏನು ಯಾರು ಹೇಳಿದ್ದಿದೆಲ್ಲ? ನಾನು ಹೇಳಿದ್ದನ್ನ ಯಾರು